ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ವೇಣು ಜ್ಯೋತಿ ಲಾಗ್ಸ್. ಇವತ್ತು ನಾನು ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವತ್ತು ಗೌರಿ ಹಬ್ಬ ಏನಿದೆ ಅಲ್ಲ, ಅದರ ಮುಂಚಿನ ದಿನದ ಲಾಗ್ ಇದು. ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾಳೆ ಗೌರಿ ಹಬ್ಬ, ಅದ್ರ ಜೊತೆಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ತೀವಿ, ಏನು ಗ್ರ್ಯಾಂಡಾಗಿ ಏನೋ ಮಾಡೋದಿಲ್ಲ. ಅದರಲ್ಲೂ ಸ್ವಲ್ಪ ನಮಗೆ ಬೇಜಾರಿದೆ. ನನಗೆ ಚೌತಿ ಹಬ್ಬ ಅಂತ ಅಂದರೆ ನೆನಪಾಗೋದೆ ನಮ್ಮ ಅಪ್ಪನ ಮನೆ. ಹಾಗಾಗಿ ತುಂಬ ಅಂದರೆ ತುಂಬ ಬೇಜಾರಿದೆ. ಅಪ್ಪ ಇದ್ದಿದ್ದರೆ ನಮಗೆ ಹಬ್ಬ ಅಂದರೆ ಸಖತ್ ಗ್ರ್ಯಾಂಡಾಗಿ ಮಾಡೋರು ನಾವು. ಈ ವರ್ಷ ತುಂಬ ಅಂದರೆ ತುಂಬಾ ನೆನಪಾಗ್ತಾ ಉಂಟು ಅವ್ರದ್ದು. ಅದಕ್ಕೆ ಅಂದರೆ ನಾನು ಕೂಡ ಇವಾಗ ಬಾಣಂತಿ ಅಲ್ವಾ, ಹಾಗಾಗಿ ನನಗೂ ಏನೋ ಅಷ್ಟೊಂದು ಓಡಾಡಿ ಮಾಡೋಕ್ಕೆ ಅಷ್ಟು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಪ್ರತಿಯೊಂದು. ಅದರಲ್ಲೂ ನನ್ನ ಮಗನಿಗೂ ಅಂದರೆ ಪೃಥ್ವಿಗೆ ಕೂಡ ಹುಷಾರಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ರಿಲೇಟಿವ್ ಅಂತ ಅಂದರೆ ನಮ್ಮ ಅಕ್ಕನ ಗಂಡ ಒಬ್ಬರು ತೀರ್ಕೊಂಡ್ರು. ನಂಗೆ ಅದು ತುಂಬಾ ಬೇಜಾರಾಯಿತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವೆಲ್ಲ ಒಡನಾಡ್ದವರು. ನಮ್ಮ ತಂದೆಯವ್ರ ಅಣ್ಣನ ಮಗಳ ಗಂಡ ಅಂದರೆ ಅಕ್ಕನ ಮಗನೂ ಹೌದು, ಸೋದರಕ್ಕೆ ಆಗಿತ್ತು ಅದು. ನನಗೆ ತುಂಬ ಬೇಜಾರಾಯಿತು. ನಮ್ಮ ಬಾಬು ಅಂದರೆ ತುಂಬಾ ಇಷ್ಟ. ಬೇಜಾರಾಯಿತು ನಮಗೆ. ಅದಕ್ಕೆ ಏನೋ ಒಂದು ರೀತಿ ಖುಷಿನೇ ಇಲ್ಲ. ಹಬ್ಬ ಇರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಯಾವುದೂ ಖುಷಿ ಇಲ್ಲ ಮನಸ್ಸಲ್ಲಿ. ಬಟ್ ಗೌರಿ ಹಬ್ಬ ಅಲ್ವಾ, ಮನೆ ಅಂತ ಅಂದಮೇಲೆ ಆಚರಿಸಲೇಬೇಕು. ಅದು ಈಗ ತಾಯಿ ಮನೆಯದು ನಮಗೆ ಇಲ್ಲಿ ಬರೋದಿಲ್ಲ, ನನ್ನ ಗಂಡನ ಮನೇಲಿ ಸಂಬಂಧ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಮಾಡಲೇಬೇಕು ಹಬ್ಬನ. ಹಾಗಾಗಿ ಸಿಂಪಲ್ಲಾಗಿ ಒಂದು ತಾಯಿಗೊಂದು ಚಿಕ್ಕದಾಗಿ ಏನೋ ಒಂದು ಸ್ವೀಟ್ ಏನಾದ್ರು ಮಾಡಿ ನೈವೇದ್ಯ ಮಾಡಿ ಬಾಗಿನ ಕೊಡೋಣ ಅಂತ ಇದ್ದೀವಿ, ನಾನು ಮತ್ತು ವೇಣು. ಓಕೆ, ಲೋಗನ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಇವತ್ತು ಏನೆಲ್ಲ ಮಾಡೋಕ್ಕಾಗತ್ತೆ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ನನ್ನ ಚಾನಲ್ಗೆ ಒಂದು ಒಳ್ಳೆ ಸಪೋರ್ಟ್ ಬರ್ತಾಯಿದೆ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಹಾಗಾದರೆ ಇವತ್ತಿನ ಲೋಗನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಕೊನೆ ತನಕನೂ ಇರಿ. ನಾನಿವಾಗ ಮಾವಿನ ಎಲೆನ ಕುಯ್ಕೊಂಡು ಬರೋಣ ಅಂತ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಹೊರಗಡೆ ಎಲ್ಲ ಬಂದಿದ್ದೇ ಇಲ್ಲ, ಇವತ್ತು ಹೊರಗಡೆ ಬರ್ತಾಯಿದ್ದೀನಿ. ಮಗ ಅಂದರೆ ನನ್ನ ಮುದ್ದು ಮಲಗಿದ್ದ, ಅದಕ್ಕೆ ಸ್ವಲ್ಪ ಬರ್ತಾಯಿದ್ದೀನಿ. ನನ್ನ ಪೃಥ್ವಿ ಇದ್ದಿದ್ದರೆ ಅವನೇ ಕುಯ್ಕೊಂಡು ಬರೋಣ ಪಾಪ. ಹೋಗ್ತಾಯಿದ್ದೀನಿ ಇವಾಗ. ನಮ್ಮದು ಗುಲಾಬಿ ತೋಟ. ಕೆಲವರು ಗುಲಾಬಿ ಬಗ್ಗೆ ವಿಡಿಯೋ ಮಾಡಿ ಅಂತ ಜಸ್ಟ್ ಕಮೆಂಟ್ ಬಂತು ನನಗೆ. ಬಟ್ ನಾವು ಗುಲಾಬಿನ ತೆಗೆದ್ವಿ, ಯಾಕೆಂದರೆ ಮೇಂಟೈನ್ ಮಾಡೋರು ಯಾರೂ ಇಲ್ಲ. ಸೊ ಹಾಗಾಗಿ ಗುಲಾಬಿನ ತೆಗೆದಿದ್ದೀವಿ ಇವಾಗ. ಇದೆ, ಗಿಡ ಇದೆ ಅಷ್ಟೇ, ಮೇಂಟೈನ್ ಮಾಡೋದು ಕಷ್ಟ ಇದೆ. ವೇಣು ಕೂಡ ಬೇರೆ ಕಡೆ ಬ್ಯುಸಿ ಇದ್ದಾರಲ್ಲ, ಹಾಗಾಗಿ ತೋರಿಸ್ತೀನಿ ಇವಾಗ ಒಂದು ಸಲ. ಗುಲಾಬಿ ಇದು ಫುಲ್ ಹಾಳಾಗೋಗ್ಬಿಟ್ಟಿದೆ, ನೋಡ್ಬೋದು ನೀವು. ಇದೆ ನಮ್ಮ ಗುಲಾಬಿ ಇದು. ನಾನು ಪ್ರೆಗ್ನೆಂಟ್ ಇದ್ದಾಗ ಸುಮಾರು ಗುಲಾಬಿಯವನ್ನೆಲ್ಲ ಕಿತ್ತಿದ್ದೆ, ನೀವು ನೋಡಿರಾ, ತೋರಿಸಿದ್ದೀನಿ ನಾನು. ಗಿಡ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೆ ವೇಣು ಯಾವುದನ್ನು ಮೇಂಟೈನ್ ಮಾಡೋಕ್ಕಾಗ್ದೇ ಬಿಟ್ಬಿಟ್ಟ ನನ್ನ ಕಡೆ. ಆಮೇಲೆ ಅವನಿಗೆ ಬೇಸಾಯ ಇತ್ತು, ಹಾಗಾಗಿ ಮಾಡ್ಕೊಳ್ಳಿಕ್ಕಾಗಿಲ್ಲ. ಕೆಲಸದವ್ರನ್ನಿಟ್ಟು ನಡೆಸುವಷ್ಟು ನಮಗೆ ಏನು ಪ್ರಾಬ್ಲಮ್ ಇತ್ತು, ಅಷ್ಟೊಂದು ಶಕ್ತಿ ಇಲ್ಲ. ಸೊ ಹಾಗಾಗಿ ಬಿಟ್ಟಿದ್ವಿ. ನೋಡಿ ಇಷ್ಟು. ಹೌದು, ನಾಳೆ ಹಬ್ಬಕ್ಕೆ ಹೂ ಕೊಯ್ದರೆ ಕುಯ್ಬೋದು. ಬಟ್ ನನಗೆ ಏನು ಮಾಡಲಿ, ನಾನು ಅಲ್ಲಿ ಮುದ್ದು ಎದ್ಬಿಟ್ರೆ ನನಗೆ ಆಗಲ್ಲ. ಇಲ್ಲೊಂದು ಸಣ್ಣ ಮಾವಿನ ಗಿಡ ಇದೆ, ಇದ್ರದ್ದು ಮಾವಿನ ಎಲೆ ಕಿತ್ಕೊಳ್ತೀನಿ ಇವಾಗ. ನಾಳೆ ಬೆಳಿಗ್ಗೆ ಮನೆಗೆ ಒಂದು ತೋರಣ ಹಾಕೋಣ ಅಂತ ಹೇಳಿ. ಮಾವಿನೆಲೆ ಕುಯ್ಕೊಂಡೆ. ಈಗ ಇಷ್ಟು ಮಾವಿನೆಲೆ ಕುಯ್ದಿದ್ದೀನಿ, ಸಾಕು. ದೇವಸ್ಥಾನಕ್ಕೂ ಬೇಕು ಮತ್ತು ಮನೆಗೂ ಬೇಕು ಬಾಗಿಲು ತೋರಣ ಹಾಕ್ಲಿಕ್ಕೆ, ಅದಕ್ಕೋಸ್ಕರ ಕುಯ್ಕೊಂಡೆ. ನಮ್ಮ ಮನೆ ಹಿಂದೆ ನೋಡಿ, ಇಲ್ಲಿಂದ ಕಾಣಿಸ್ತಾ ಇದೆ ಶಕುನಾದ್ರಿ ಗಿರಿ ಅಥವಾ ಶಕುನಾದ್ರಿ ಬೆಟ್ಟ ಅಂತ. ಆಗ ನಾನು ತುಂಬ ಲೋಗಲ್ಲಿ ತೋರಿಸ್ತಾ ಇದ್ದೆ. ಇವಾಗ ನಾನು ಹೊರಗಡೆನೇ ಬರೋದಿಲ್ಲ ಅಲ್ವಾ, ಮನೆಯಲ್ಲೇ ಇರ್ತೀನಿ, ಹಾಗಾಗಿ ತೋರಿಸ್ಲಿಕ್ಕೆ ಆಗಿಲ್ಲ ನನಗೆ.
ಫೇಮಸ್ ಒಂದು ಬೆಟ್ಟ ಅದು. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಅಲ್ಲಿ ಒಂದು ಜಾತ್ರೆ ಕೂಡ ಆಗುತ್ತೆ. ಒಂದೇ ಸಲ ಅದನ್ನು ಗಿರಿನ ಹತ್ತೋದು. ಮನೆಗೆ ಹೋಗ್ತಾ ಇದ್ದೀನಿ ನಾನು. ಮತ್ತು ಈ ಕಡೆ ಗೌರಿ ಬಾಗಿನ ಅಂತ ಕೊಡ್ತಾರೆ. ನಮ್ಮ ಕಡೆ ಅದು ಶಾಸ್ತ್ರ ಇಲ್ಲ ಆ್ಯಕ್ಚುಲಿ, ಭಟ್ಕಳದಲ್ಲಿ. ಇಲ್ಲಿ ತುಂಬ ಅದು ಒಂಥರ ಗೌರಿ ಬಾಗಿನ ಅಂದರೆ ಒಂದು ಸಂಭ್ರಮ ಕೊಡ್ತಾರೆ. ನಮ್ಮನೆಗೂ ಅಂದರೆ ನಮಗೂ ಒಂದು ಅತ್ತಿಗೆ ಇದ್ದಾರೆ, ಹಾಗಾಗಿ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಅದು. ಅಂದರೆ ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ಕೊಡ್ತಾಯಿಲ್ಲಾಗಿದ್ರು, ನಿಲ್ಲಿಸಿದ್ರು. ನಾನು ಸೊಸೆ ಅಂತ ಬಂದಮೇಲೆ ನಾವು ಅದನ್ನು ಕಂಟಿನ್ಯೂ ಮಾಡಬೇಕಲ್ವ. ಹಾಗಾಗಿ ವೇಣುಗೆ ಹೇಳಿದೆ. ವೇಣು ಏನು ಹೇಳಿರಲಿಲ್ಲ ನನಗೆ, ಹೀಗಿದೆ ನಮ್ಮ ಮನೆದು ಅದು. ಅವನು ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಗಂಡಸ್ರಿಗೆ ಅವೆಲ್ಲ ಇದಿಲ್ಲಲ್ಲ. ಆಮೇಲೆ ನಾನು ಹೇಳಿದೆ ಹೀಗೀಗಪ್ಪ ಕೊಡಬೇಕು, ನಾವು ಮುಂದುವರ್ಸೋಣ ಅಂತ ಹೇಳಿ, ಅಂದರೆ ಕೊಡೋಣ ಅಂತ ಹೇಳಿದೆ. ಸೊ ಅಂದರೆ ಸೊಸೆಯಾಗಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅಲ್ವಾ. ನನಗೆ ಅವು ಮನಸ್ಸಲ್ಲಿ ಅದೊಂದು ಕೊರಿತಾ ಇರುತ್ತೆ. ಹಾಗಾಗಿ ಕೊಡ್ತಾಯಿದ್ದೀನಿ. ವೇಣುಗೆ ಹೇಳಿಬಿಟ್ಟು ಕೊಡಿಸ್ತಾ ಇದ್ದೀನಿ ಗೌರಿ ಬಾಗ್ನನ. ಈ ವರ್ಷ, ಹೋದ ವರ್ಷ ಹೋಗಿದ್ದೆ ನಾನು ಕೂಡ. ಈ ವರ್ಷ ಏನು ನಾನು ಹೋಗೋದಿಲ್ಲ, ಯಾಕೆಂದರೆ ನನ್ನ ಮಗು ಕೂಡ ಚಿಕ್ಕದಿದೆ. ಅದಕ್ಕೋಸ್ಕರ ವೇಣುನ ಹತ್ರ ಕಳಿಸ್ಕೊಟ್ಬಿಡ್ತೀನಿ. ಇವಾಗ ನನ್ನ ಮಗ ಇನ್ನೂ ಎದ್ದಿಲ್ಲ ಅನಿಸುತ್ತೆ. ದೇವ್ರ ಮನೆ ಒಂದು ಸಲ ಕ್ಲೀನ್ ಮಾಡಿಬಿಡ್ತೀನಿ. ತುಂಬ ಟೈಮ್ ಆಯಿತು ಆ್ಯಕ್ಚುಲಿ. ಇವಾಗ ದೇವ್ರ ಪೂಜೆ ಏನೂ ಇಲ್ಲ ಕಣ್ರಿ, ತುಂಬ ಬೇಜಾರು ಅನಿಸುತ್ತೆ. ನಾನೆಲ್ಲ ಆವಾಗ ಹಿಂದಿಂದು ಹೋಗಿ ನೋಡಿದವ್ರಿಗೆ ಗೊತ್ತು, ನಾನು ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡ್ಕೊಂಡು ಬರ್ತಾಯಿದ್ದೆ. ಇವಾಗ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಅದಕ್ಕೆ ದೇವ್ರ ಮನೆ ಒಂದು ಸಲ ಕ್ಲೀನ್ ಮಾಡ್ತೀನಿ. ದೇವ್ರ ಮನೆ ಅಂತ ಏನು ಸಪ್ರೇಟ್ ಆಗಿಲ್ಲ, ಒಂದೆರಡು ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ ಸಣ್ಣ ಸ್ಟ್ಯಾಂಡ್ ಮಾಡಿ. ಓಕೆ, ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ. 유난히도 캄캄한 밤에 나 홀로 너를 생각하네. 이런 기분 설명할 수 없어. 원래 이맘쯤 너와의 여행을 생각했었는데 네가 좋아하던 와인과 선물을 준비했겠지. 기뻐할 너를 상상하며 근데 왜 이런 생각을 하면서 너를 추억만 하게 된 건지 어쩌다 너와 나 왜 이렇게 끝난 건지 너를 기억하면 난 가슴이 아파와. 어쩌다 너와 나 이렇게 잊혀진다면 다시 사랑할 수 없을 것 같아. 그날의 나는 내게 너무 낯설었겠지. 내 맘과 다르게 너에게 상처를 줬으니 사랑한다는 말로도 부족했던 너에게 내가 너무 잘못한 것 같아. 너와 나의 다른 생각이 결국엔 우리를 서로. ದೇವ್ರ ಜಾಗ ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ದೇವ್ರದ್ದು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಮನೆ ಎದುರುಗಡೆ ಲಿಂಬು ಹಾಕಿದ್ವಿ ನಾವು, ತೋರಿಸಿದ್ದೆ ಹಿಂದೆ ನಿಮಗೆ ಲೋಗಲ್ಲಿ. ತುಂಬ ಲಿಂಬು ಉದುರಿದ್ದು. ಇದು ನಾವು ಮಳೆ ಬಿದ್ದಾಗ ಕೊಟ್ಟಿಲ್ಲ, ಅಂದರೆ ಮಾರಾಟ ಮಾಡಲಿಕ್ಕೆ. ಹಾಗಾಗಿ ನೋಡಿ ಎಷ್ಟೊಂದು ಬಿದ್ದಿದೆ ಅಂತ ಹೇಳಿ. ಇದನ್ನೇ ತೊಗೊಂಡೋಗ್ಬಿಟ್ಟು ದೇವ್ರ ಪಾತ್ರೆ ತಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ, ಅಂದರೆ ಹುಳಿ ಅಲ್ವಾ ಇದು, ಚೆನ್ನಾಗಾಗತ್ತೆ. ಅದಕ್ಕೆ ತೊಗೊಂಡೋಗ್ಲಿಕ್ಕೆ ಬಂದೆ. ತುಂಬ ಬಿದ್ದಿದ್ದು. ಮನೆ ಎದುರುಗಡೆ ಉಂಟು, ಸುಮಾರು ಲಿಂಬು ಸಸಿ ಹಾಕಿದ್ದಾರೆ ವೇಣು. ಏನು ಸಂಜೆ ಆಗಿದೆ ಇವಾಗ. ಮನೆ ಅದೇ ಏನು ಕ್ಲೀನ್ ಮಾಡೋಕ್ಕೂ ಕೊಟ್ಟಿಲ್ಲ ಇವನು ನನಗೆ. ದೇವ್ರ ಮನೇನ ಕ್ಲೀನ್ ಮಾಡಬೇಕಾದ್ರೆ ಒಂದು 3 ಸಲ ಎದ್ದು ಕೂತು ಮಾಡಿದೆ. ಅವನಿಗೆ ಸಮಾಧಾನ ಮಾಡ್ತಾ, ಜೋಲಿಗೆ ಹಾಕ್ತಾ,
ಹಾಗೆ ಮಾಡಿದೆ. ಮತ್ತು ವೇಣು ಕೂಡ ಹುಷಾರಿಲ್ಲ, ನನ್ನ ದೊಡ್ಡ ಮಗನಿಗೆ ಪೃಥ್ವಿ ಕೂಡ ಹುಷಾರಿಲ್ಲ. ಯಾಕೋ ಮನಸ್ಸಿಗೆ ಬೇಜಾರು. ನಾಳೆ ಹಬ್ಬನೂ ಇತ್ತು, ವೆಡ್ಡಿಂಗ್ ಆ್ಯನಿವರ್ಸರಿನೂ ಇತ್ತು, ಯಾವುದು ಬೇಡ ಅನ್ನಿಸ್ತಾ ಇದೆ. ಹಬ್ಬ ಒಂದು ಶಾಸ್ತ್ರಕ್ಕೆ ಒಂದು ಅನ್ನ ಸಾರು ಪಲ್ಯ ಏನಾದರೂ ಒಂಚೂರು ಪಾಯಸ ಏನಾದರೂ ಮಾಡಿಬಿಟ್ಟು ಆಂಟಿ ಹತ್ರ ಬರಲಿಕ್ಕೆ ಹೇಳಿದ್ದೀನಿ. ಆಂಟಿ ಬರ್ತಾರೆ. ಅವರು ಕೂಡ ಮೋಸ್ಟ್ಲಿ ನಾಡ್ದಿಂದ ರಜೆ ಮಾಡ್ತಾರೆ ಅನಿಸುತ್ತೆ, ಅವರು ಬರಲ್ಲ. ಅದಕ್ಕೆ ನಾಳೆ ಒಂದಿನ ಬಂದೋಗಿ ಆಂಟಿ ಅಂದಿದ್ದೀನಿ. ದೇವಸ್ಥಾನ ಬೇರೆ ಇದೆ ಅಲ್ವಾ, ಅದಕ್ಕೂ ಬಾಗಿಲಿಗೆಲ್ಲ ಒಂಚೂರು ಸಾರಿಸ್ಬಿಟ್ಟು ರಂಗೋಲಿ ಬಿಡಬೇಕು. ಅದಕ್ಕೆ ಬರಲಿಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂತ ಅಂದಿದ್ದಾರೆ. ನಾನು ಅವರು ಸೇರಿಬಿಟ್ಟು ಒಂದು ಸ್ವಲ್ಪ ಅಡುಗೆ ಏನಾದರೂ ಮಾಡಿಬಿಟ್ಟು ಒಂಚೂರು ನಾವು ಈ ಕಡೆ ಬಾಗಿನ ಕೊಡ್ತೀವಿ. ಆಗ ತಾಯಿಗೆ ಅಂದರೆ ಯಲ್ಲಮ್ಮ ದೇವಿಗೂ ಕೂಡ ಬಾಗಿನ ಕೊಟ್ಟು, ಆಮೇಲೆ ಇವರಮ್ಮ ಅಲ್ಲಿ ಫೋಟೋ ಕಾಣಿಸ್ತಾ ಇರ್ಬೋದು ನಿಮಗೆ ಹಿಂದ್ಗಡೆ, ಅವರಮ್ಮ ಮತ್ತು ಅವ್ರ ಅಣ್ಣ ಆ್ಯಕ್ಚುಲಿ ಅವರಿಬ್ಬರಿಗೂ ಬಾಗಿನ ಕೊಡಬೇಕು. ಅವರಿಲ್ಲ, ಸೊ ಹಾಗಾಗಿ ಮಾತಂಗಿ ದೇವಸ್ಥಾನ ಕೆಳಗಡೆ ಇದೆ. 4 ಬಾಗಿನ ಕೊಟ್ಬಿಟ್ಟು ಹಬ್ಬ ಮುಗಿಸ್ಬೇಕು ಅಂತ ಇದೆ. ನೋಡೋಣ ನನ್ನ ಮಗ ಎಷ್ಟು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಮಾಡಲಿಕ್ಕೆ, ಆದಷ್ಟು ಟ್ರೈ ಮಾಡ್ತೀನಿ, ನೋಡೋಣ. ಯಾಕೋ ತುಂಬ ಬೇಜಾರು ಅನಿಸ್ತಾ ಉಂಟು. ಯಾಕೆಂದರೆ ಈ ವರ್ಷ ಹೀಗಾಯಿತು, ಇನ್ನೊಂದು ವರ್ಷ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಳ್ಳೋದು. ಬಟ್ ಏನಾದರೂ ಒಂದು ಪ್ರಾಬ್ಲಮ್ಮು, ಒಂಥರ ಬೇಜಾರು ಮನಸ್ಸಿಗೆ. ಏನೋ ಒಂದೊಂದು ಸಮಸ್ಯೆನೇ. ಅದೇನೋ ಹೇಳ್ತಾರಲ್ಲ, ಪಾಪಿಗಳು ಎಲ್ಲಿ ತನಕ ಹೋದರೂ ಮೊಣಕಾಲು ತನಕ ನೀರು ಅಂತ ಹೇಳಿ, ಹಾಗೆ ಅನಿಸ್ತಾ ಉಂಟು ನನಗೆ. ಇರಲಿ, ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ನೋಡೋಣ ನಾಳೆ ಹೆಂಗಾಗುತ್ತೋ. ಟೋಟಲಿ ನಂಗೆ ಫಸ್ಟ್ ಮಕ್ಕಳು ಹುಷಾರಾಗಬೇಕು. ಮಕ್ಕಳು ಹುಷಾರಾದರೆ ಎಲ್ಲನೂ ಇದಾದಂಗೆ. ಸೊ ಇವನಿಗೂ ಹುಷಾರಿಲ್ಲ ಅಲ್ವಾ, ಸೊ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಸರಿ, ಬಾಯ್.